ಸಾಹೇಬ್ರು ಯಾತನ ಚೆನ್ನಾಗಿ ಉಗಿತಾ ಇದ್ದಾರೆ ಕಣೆ. ಹಾಂ, ಯಾತ ಸರಿಯಾಗಿ ಬೈತಾ ಇದ್ದಾರೆ. ಗಿಡ್ಡಮ್ಮನೂ ಕುಮಾರಪ್ಪನೂ ಮಗಳ ಮೋಹಿನೂ ಸರಿಯಾಗಿ ಬೈತಾ ಇದ್ದಾರೆ. ನೋಡಲಿ ಯಾಕೋ ಬೈತಾ ಇದ್ದಾರೆ, ಸರಿಯಾಗಿ ಬೈತಾ ಇದ್ದಾರೆ ಕಣ. ಯಾಕಂತ ಗೊತ್ತಾಗಲಿಲ್ಲ. ಅದೇ ಎಲ್ಲ ಇದು ಮಾಡ್ಕೊಂಡವ್ರಲ್ಲ, ಅದಕ್ಕೆ ಅನ್ಸುತ್ತೆ ನಡಿಯ ನೋಡೋಣ. ನಾವು ಅಂತ ಕೂತ್ಕೊಂಡ್ವಿ, ಆಮೇಲೆ ಹೋಗೋಣ ಅಂತ. ಬೈತಾರೆ ಮತ್ತೆ ಅವ್ರ ಹೊಲಕ್ಕೆ ದಾರಿ ಇದ್ದು ಕೊಟ್ಟು ನೀವು ಬೆಳೆನೆಲ್ಲ ತುಳ್ಕೊಂಡು ಓಡಾಡಿರಿ ಅವರೇ ಹೇಳಿರಲ್ಲ. ನಾನು ಅವಾಗಲೇ ಇಲ್ಲಿ ಗಾಗ್ಲಸ್ ಎಲ್ಲ ನಮ್ಗೆ ತಗೊಂಡಿದ್ದೆ ನಾವಿಲ್ಲಿ ಓಡಾಡ್ತೀವಿ, ಓಡಾಡ್ಬೋದು ಅಂತ ಹೇಳ್ತಿದ್ರು ಅವರೇನೆ. ಅದಕ್ಕೆ ಎಲ್ಲ ಅವರೆಲ್ಲ ಸ್ಕೆಚ್ ಇರುತ್ತಲ್ಲ, ಅವರೆಲ್ಲ ನೋಡ್ತಾರೆ ಹೆಂಗೆ ಏನು ಎತ್ತ ಅಂತ ಹೇಳಿ. ಅವರೇನು ಯಾರ ಕಡೆಗೆ ಯಾರ್ದು ಮಾತಾಡಲ್ಲ. ಅದೇನು ಸ್ಕೆಚ್ ಇರುತ್ತೆ ಅದ್ರ ಪ್ರಕಾರನೇ ಅವ್ರು ಮಾತಾಡೋದು. ಅದೇನಿರುತ್ತೆ ಅದನ್ನು ಮಾತಾಡ್ತಾರೆ. ಅದೇನು ಹೇಳ್ತಾ ಇದ್ದಾರೆ ನಡಿ ನೋಡೋಣ. ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ನೋಡಿ ಕುಮಾರಪ್ಪ ಅವರೇ, ನೀವು ಕಂಪ್ಲೇಂಟ್ ರೈಸ್ ಮಾಡಿರೋದು ನೀವು ಇದಕ್ಕೂ ಅನ್ವಯ ಆಗೋದಿಲ್ಲ. ನಿಮಗೆ 10ರಿಂದ 15 ಅಡಿ ರೋಡ್ ಇದೆ. ಅದು ನಾಳೆ ದಿನ ಟಾರ್ ರೋಡ್ ಆದರೂ ಆಗ್ಬೋದು. 10ರಿಂದ 15 ಅಡಿ ರೋಡ್ ಅಂತ ಸ್ಕೆಚ್ಚಲ್ಲೇ ತೋರಿಸಿದೆ. ಸೀದಾ ರೋಡು ನೀವು ಮೊಲ ಮುಟ್ಟುತ್ತೆ ಏನ್ರಿ. ಹಿಂಗಿದ್ರು ನೀವು ಅವರು ಬೆಳೆ ಹಾಕಿರೋದ್ರಲ್ಲಿ ತುಳ್ಕೊಂಡೆಲ್ಲ ಹೋಗ್ಬಿಟ್ರೆ ಇಲ್ಲಿ ಓಡಾಡೋದು ನಿಮ್ದು ತಪ್ಪು. ಇವಾಗ ಓಡಾಡ್ತಾ ಇರೋದು ನಿಮ್ದೇ ತಪ್ಪು. ನಿಮ್ದೇ ತಪ್ಪಾಗಿರೋದ್ರಿಂದ ಮತ್ತೆ ನಿಮ್ಮಿಂದ ಏನಾದರೂ ತಪ್ಪಾಯ್ತು ಅಂತಂದ್ರೆ ಇವ್ರು ಒಂದು ಕಂಪ್ಲೇಂಟ್ ಮಾಡಿದ್ರೆ ಸಾಕು. ಮತ್ತೆ ಆಮೇಲೆ ನೀವು ಕೋರ್ಟ್ಗೆ ಓಡಾಡಬೇಕಾಗುತ್ತೆ. ನಿಮ್ಮ ಮೇಲೆ ಮತ್ತೆ ಕಂಪ್ಲೇಂಟ್ ಹಾಕ್ಬಿಟ್ಟು ಕಂಪ್ಲೇಂಟ್ ಮಾಡಿದರೆ ನಿಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾರೆ. ನಿಮ್ಮದೇ ತಪ್ಪಾಗಿರೋದು ಎಲ್ಲ ನೋಡಿದ ಪ್ರಕಾರ ನಿಮ್ಮದೇ ತಪ್ಪಾಗಿದೆ. ನಿಮ್ಮದೇ ತಪ್ಪಿಟ್ಕೊಂಡು ನೀವು ಇಷ್ಟೊಂದು ಜೋರು ಮಾಡ್ತಾ ಇದ್ದೀರಲ್ಲ. ಹಂಗೆ ಮತ್ತೆ ಅವ್ರದ್ದೇ ತಪ್ಪಿದ್ರು ನಮ್ಮ ಮೇಲೆ ಜೋರು ಮಾಡ್ತಾರೆ ನಾವು ಹಂಗೆ ಮಾಡೋದು. ಏನು ಮಾಡ್ತೀರಾ ಹಂಗೆ ಹಿಂಗೆ. ಅಯ್ಯೋ ನಿಜವಾಗ್ಲು ಏನೇನೋ ಒಂಥರ ಇದು ಮಾಡ್ತಾರೆ ಇವರು. ನಮ್ಮ ತಪ್ಪು ಅಂತೇಳಿ ಅವ್ರು ಹೇಳ್ತಾರೆ. ತಡಿ, ನೀವು ಯಾಕೆ ಹಂಗಂತೀರಾ? ನಮ್ಮ ತಪ್ಪು ಅಂತ ರೋಡ್ ಐತೆ ಆದರೂ ನಮ್ಗೆ ಹತ್ರ ಆಗುತ್ತೆ ಅಂತ ಓಡಾಡ್ತೀವಿ. ಇಲ್ಲಿ ನೋಡಿ, ಇದೇ ತಪ್ಪು. ಇದಕ್ಕೆ ಅನ್ವಯ ಆಗೋದಿಲ್ಲ. ನಿಮ್ಮ ಬಾಯಲ್ಲೇ ಬಂತಲ್ಲ ಹತ್ರ ಆಗುತ್ತೆ ಅಂತ ಓಡಾಡ್ತೀವಿ ಅಂತ. ಇದು ನೀವು ಕಂಪ್ಲೇಂಟ್ ರೈಸ್ ಮಾಡಿರೋದು ಯಾವ ಸಮಯದಲ್ಲಿ ನಿಮಗೆ ಅನ್ವಯ ಆಗುತ್ತೆ ಅಂತಂದ್ರೆ, ನಿಮ್ಮ ಜಮೀನಿಗೆ ಹೋಗೋದಕ್ಕೆ ದಾರಿ ಬೇರೆ ಕಡೆ ಇಲ್ವೇ ಇಲ್ಲ. ಇವ್ರ ಜಮೀನಲ್ಲಿ ಈ ದಾರಿ ಮುಖಾಂತರ ಅದು ಹೋದ್ರೆ ಮಾತ್ರ ನಿಮಗೆ ಜಮೀನ್ಗೆ ನಿಮ್ಗೆ ದಾರಿ ಸಿಗುತ್ತೆ. ಇಲ್ಲ ಅಂತಂದ್ರೆ ದಾರಿ ಇಲ್ಲ ಅಂತ ಅಂದ್ರೆ ಮಾತ್ರ ಈ ಕಾನೂನು ನಿಮ್ಗೆ ಅನ್ವಯ ಆಗುತ್ತೆ. ನೀವು ಕಂಪ್ಲೇಂಟ್ ರೈಸ್ ಮಾಡಿರೋದು ಇದು ನಿಮ್ಗೆ ಅನ್ವಯ ಆಗೋದಿಲ್ಲ. ಯಾಕಂದ್ರೆ ನಿಮ್ದು ತಪ್ಪಿದೆ. ಮೇಡಮ್ ಅವರೇ, ನಮ್ಗೆ ಯಾಕೆ ಅನ್ವಯ ಆಗಲ್ಲ ಅಂತ ಹೇಳ್ತೀರಾ? ನಮ್ದು ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ ಮೇಡಮ್ ಅವರೇ, ನಮ್ದೇನು ತಪ್ಪಿಲ್ಲ ಇದರಲ್ಲಿ. ತಪ್ಪಿದೆ ಅಮ್ಮ, ನಿಮ್ದೇ ತಪ್ಪು. ಎಲ್ಲ ನಾವು ಸರ್ಚ್ ಮಾಡಿದ ಪ್ರಕಾರ ಅದೇನು ನಡೀರಿ ಮೇಡಮ್ ಅವರೇ, ಸ್ಪಾಟ್ಗೆ ಹೋಗಿ ನಾವು ತನಿಖೆ ಮಾಡೋಣ ಅಂತ ನಾವು ನಮ್ಮ ಮೇಡಮ್ ಬಂದಿರೋದ್ರ ಪ್ರಕಾರ ನಿಮ್ಮದೇ ತಪ್ಪು. ನೀವು ಈ ಥರ ತಪ್ಪು ಮಾಡಿದ್ರೆ ನಿಮ್ಗೆ ಮುಂದೆ ಶಿಕ್ಷೆ ಆಗುತ್ತೆ ನೋಡಿ. ಇಲ್ಲಿಗೆ ನೀವು ಸುಮ್ಮನಾದ್ರೆ ಆಯಿತು, ಇಲ್ಲ ನೀವು ಇದನ್ನೇ ದೊಡ್ಡದು ಮಾಡ್ತಾ ಹೋದ್ರೆ ನಿಮ್ಮ ಮುಂದೆ ಭಾಳ ಪ್ರಾಬ್ಲಮ್ ಆಗುತ್ತೆ. ನಿಮ್ಮದೇ ತಪ್ಪಿದೆ ನೋಡಿ. ತಪ್ಪಿಟ್ಕೊಂಡು ಸುಮ್ಮನೆ ಇದು ಮಾಡ್ಕೋಬೇಡಿ. ಇದನ್ನ ಇಲ್ಲಿಗೆ ಬಿಟ್ಟಾಕ್ಬಿಟ್ಟು ನಿಮ್ಮ ಜಮೀನಲ್ಲಿ ನೀವು ಓಡಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಜಮೀನಿಗೆ 10ರಿಂದ 15 ಅಡಿ ರೋಡ್ ಇದೆ. ರೋಡ್ ಇದ್ದು ಕೊಟ್ಟು ನಿಮಗೆ ಈ ಥರ ಅನ್ವಯ ಆಗೋದಿಲ್ಲ. ಹತ್ರ ಆಗುತ್ತೆ ಅಂತ ಓಡಾಡೋದು. ಇಲ್ಲಿ ನೋಡಪ್ಪ, ನಾನು ಹೇಳ್ತೀನಿ ಕೇಳು. ಇಲ್ಲಿ ಸೆಂಟ್ರಲ್ಲಿ ನಿನ್ನ ಜಮೀನಿದೆ. ಇಲ್ಲಿ ಇಲ್ಲಿ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತಂದರೆ ಬಲ್ಗಡೆನೂ ಒಂದು ಜಮೀನಿದೆ, ಎಡಗಡೆನೂ ಒಂದು ಜಮೀನಿದೆ, ಮುಂದೇನೂ ಒಂದು ಜಮೀನಿದೆ, ಹಿಂದೇನೂ ಒಂದು ಜಮೀನಿದೆ. ನಿಮ್ಮ ಜಮೀನು ಸೆಂಟ್ರಲ್ಲಿದೆ. ನಿಮ್ಮ ಹೊಲಕ್ಕೆ ಹೋಗೋಕ್ಕೆ ದಾರಿ ಇಲ್ಲ. ಆವಾಗ ಆಟೋಮೆಟಿಕ್ ನಾವೇ ಬಂದು ದಾರಿ ಮಾಡ್ಕೊಡ್ತೀವಿ. ನಿನಗೇನಾದರೂ ರೋಡ್ ಇಲ್ಲ ಅಂತಂದರೆ, ನಿನಗೆ ಯಾವುದಾದ್ರೂ ಆಗಲಿ, ನೀನೇನಾದರೂ ಒಂದು ಗೊಬ್ಬರ ಆಗಲಿ, ಕಾಯಿ ಆಗಲಿ, ಒಂದು ಅಡಿಕೆ ಆಗಲಿ, ಏನೇ ಪ್ರತಿಯೊಂದು ನಿನ್ನ ಬೋರ್ ಗಾಡಿ ಆಗಿರ್ಬೋದು, ಏನೇ ಥರದಕ್ಕಾಗಲಿ ನಾವು ದಾರಿ ಮಾಡ್ಕೊಂಡು ಕೊಡ್ತೀವಿ. ಇವಾಗ ನಿನಗೆ ದಾರಿ ಇದೆ. ನಿನಗೆ ಇವಾಗ ದಾರಿ ಇದ್ದು ಕೊಟ್ಟು ನೀನು ಇವ್ರ ಜಮೀನಲ್ಲಿ ಓಡಾಡ್ತಾ ಇರೋದು ಅದು ತಪ್ಪು. ನಿನಗೆ ದಾರಿ ಇಲ್ಲ ಅಂದ ಮಾತ್ರಕ್ಕೆ ನಮಗೆ ಒಂದು ಪತ್ರ ಬರ್ಕೊಂಡು ಕೊಡು. ನಿನಗೆ ದಾರಿ ಇಲ್ಲ ಅಂದಾಗ ಆವಾಗ ದಾರಿ ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಇವಾಗ ನಿಮಗೆ ಇವ್ರ ಹೊಲದಲ್ಲಿ ಓಡಾಡೋಂಥ ಅಧಿಕಾರ ಯಾವುದೇ ಅಧಿಕಾರ ಇಲ್ಲ. ಅದನ್ನೆಲ್ಲ ಬರೆಸ್ಕೊಂಡು ಸೈನ್ ಹಾಕ್ಸ್ಕೋಬೇಕು ಸರ್. ಮತ್ತೆ ಏನಾದರೂ ನೀವು ಇಲ್ಲಿ ಓಡಾಡಿದ್ದಾರೆ ಅಂತಂದರೆ, ಮತ್ತೆ ಇವ್ರೇನಾದರೂ ನಿಮ್ಮ ಮೇಲೆ ಒಂದ್ಸತಿ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅಂತಂದರೆ ಮುಂದೆ ನೀವು ತುಂಬ ಅನುಭವಿಸ್ಬೇಕಾಗುತ್ತೆ ನೋಡಿ. ಏನೋ ಅವರು ವಾರ್ನಿಂಗ್ ಮಾಡ್ತಾ ಇದ್ದಾರೆ. ನಾವು ಬಂದು ಸರ್ಚ್ ಮಾಡಿದ ಪ್ರಕಾರ ಎಲ್ಲ ತನಿಖೆ ಮಾಡಿದ ಪ್ರಕಾರ ಇದರಲ್ಲಿ ನಿಮ್ಮದೇ ತಪ್ಪು ಅಂತ ಗೊತ್ತಾಗಿದೆ. ಏನೋ ಒಂದು ಮಾತು ಹೇಳ್ತಾ ಇದ್ದೀವಿ ನೋಡಿ. ಅದೇನು ತೀರ್ಮಾನ ಮಾಡ್ಕೊತೀರಂತ ನಿಮಗೆ ಬಿಟ್ಟಿದ್ದು. ನೀವು ಇಲ್ಲಾಡಿಸಿ ಇವರು ಜಮೀನಲ್ಲಿ ಓಡಾಡೋ ಹಾಗಿಲ್ಲ. ನಿಮಗೆ ದಾರಿ ಇದೆ. ದಾರಿ ಇದ್ದು ಕೊಟ್ಟು ನೀವು ಇಲ್ಲಾಸಿ ಹೋಗುತ್ತೆ ಅಂತಂದರೆ ಅದು ನಿಮಗೆ, ನೀವು ಕಂಪ್ಲೇಂಟ್ ರೈಸ್ ಮಾಡಿರೋದಕ್ಕೂ ನಿಮಗೂ ಯಾವುದೇ ರೀತಿ ಕಾನೂನು ಪ್ರಕಾರ ಅನ್ವಯ ಆಗೋದಿಲ್ಲ. ಗೊತ್ತಿರಲ್ಲ ಏನಿಲ್ಲ. ನಮಗೂ ಕಾನೂನು ಗೊತ್ತು. ನಮ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಏನು ಗೊತ್ತು ಅಂತ
ಎಲ್ಲ ಗೊತ್ತಿರೋ ಅಂಥವ್ರಾಗಿದ್ರೆ ತಿಳ್ಕೊಳ್ಳೋರು. ಎಲ್ಲ ಏನು ಗೊತ್ತೈತೆ ಗೊತ್ತಿಲ್ದಲ್ಲೇ ಮಾತಾಡ್ತಾರೆ. ಮತ್ತೆ ಅಂತ ನಮ್ಮ ಹೊಲ್ದಾಕ ಇವ್ರು ಕಾಲಿಗೆ ಬಿಟ್ಟಿದ್ದಾರೆ ಅಂತಂದ್ರೆ ನಾನಂತೂ ಸುಮ್ಮನಾಗೋದಿಲ್ಲ ನೋಡಿ ಸರ್, ಹೇಳಿರ್ತೀನಿ. ಮುಂದೆ ಅದೇನಾಗುತ್ತೋ ಆಗಲಿ, ನಾನು ಮುಂದೆನೇ ಹೋಗ್ತೀನಿ, ಅವರು ಮುಂದಕ್ಕೆ ಹೋಗ್ಬೇಡ್ಲೇಳು. ಕಾನೂನು ಪ್ರಕಾರ ಅದೇನು ಮುಂದಕ್ಕೆ ಹೋಗ್ಬೇಕು ಹಂಗೆ ಹೋಗ್ಲೇಳು. ಅದು ಯಾರು ತಪ್ಪಿರುತ್ತೋ ಅವ್ರಿಗೆ ಶಿಕ್ಷೆ ಆಗುತ್ತೆ, ಯಾರು ನಿಯತ್ತಾಗಿರ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಷ್ಟೇ. ನಾನಂತೂ ಮತ್ತೆ ಇನ್ನೊಂದು ಸತಿ ನಾನಂತೂ ಸುಮ್ಮನಿರಲ್ಲ. ಇವಾಗ ಅದೇನು ಅವ್ರು ಸೈನ್ ಹಾಕಿ ಕೊಡಲಿ ಸರ್, ಓಡಾಡೋದಿಲ್ಲ ಏನೋ ಅಂತ ಬರ್ಸ್ಕೊಂಡು ಕೊಡಿ ಸರ್. ಗುಂಡ ಒಂದೆಲ್ಲ ಬರ್ಸ್ಕೊಂಡು ಕೊಡ್ತೀವಿರಪ್ಪ. ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಅವ್ರಿಗೆಲ್ಲ ಹೇಳಿ ಯಾವ ಥರ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾವು ಹೇಳ್ತಾ ಇರೋದು. ನಿಮ್ಮ ಜಮೀನಿಗೆ ಇವ್ರ ಜಮೀನು ಮುಖಾಂತರ ಹೋದ್ರೆ ಮಾತ್ರ ದಾರಿ ಸಿಗುತ್ತೆ ಅನ್ನೋದಾದರೆ ನಿಮಗೆ ಓಡಾಡೋಂಥ ಅಧಿಕಾರ ಇದೆ. ನಿಮಗೆ ದಾರಿ ಇದೆ ಅಲ್ರಿ ಆಲ್ರೆಡಿ, ಅದು ಅರ್ಥ ಆಗ್ತಾ ಇಲ್ವಾ ನಿಮಗೆ ಹೇಳೋದು? ಅಯ್ಯೋ, ಅದಕ್ಕೆ ಕಾನೂನು ಅಂತ ಹೇಳ್ತಿರಲ್ಲ ನೀವು. ಕಾನೂನು ಇರೋದು ಹೀಗೆ, ನಮ್ಮ ಜಮೀನಿನ ಸುತ್ತಮುತ್ತ ಬೇರೆಯವರ ಜಮೀನುಗಳು ಸುತ್ತ ಆವರದಿದ್ರೆ ಮಾತ್ರ ಯಾರಾದರೂ ನಮಗೆ ಓಡಾಡೋದಕ್ಕೆ ಅಡ್ಡಿ ಮಾಡಿದರೆ ಅವಾಗ ಬಂದು ನಾವೇ ನಿಮಗೆ ದಾರಿನ ಬಿಡಿಸ್ಕೊಂಡು ಕೊಡ್ತೀವಿ. ಅರ್ಥ ಆಯ್ತಾ ಹೇಳಿದ್ದು? ಇದನ್ನು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಏನೇನೋ ಗೊತ್ತೈತೆ ಅನ್ನೋ ಥರ ಮಾತಾಡ್ಬಿಡಿ. ಗೊತ್ತಿದ್ರೆ ಸುಮ್ಮನೆ ಇವೆಲ್ಲ ಮಾತಾಡ್ತಿರಲಿಲ್ಲ ನೀವು. ಏನಕ್ಕೆ ಸುಮ್ಮನೆ ಹಿಂಗೆಲ್ಲ ಇದು ಮಾಡ್ಕೊಂಡು ಹೇಳ್ತಾ ಎತ್ಲಾಗೆ? ಅಲ್ಲೋಡಮ್ಮ, ನಿನಗಾದ್ರೂ ಗೊತ್ತಾಗಲ್ವಾ? ತಿಳ್ಕೊಂಡಿದ್ಯಾ? ಏನು ತಿಳ್ಕೊಂಡಿದ್ಯಾ ನೀನು? ಸುಮ್ಮನೆ ಮಾತಾಡ್ಬಿಟ್ರೆ ಆಗುತ್ತಾ? ತಪ್ಪಿದೆ ನಿಮ್ಮದು. ಇವಾಗ ನೀವು ನಾವೊಂದು ಫಾರ್ಮ್ ಕೊಡ್ತೀವಿ, ಆ ಫಾರ್ಮಲ್ಲಿ ನೀವು ಸೈನ್ ಹಾಕ್ಕೊಡ್ಬೇಕಾಗತ್ತೆ. ಮತ್ತು ನಿಮ್ಮದೇ ತಪ್ಪಾಗುತ್ತೆ. ಅವ್ರು ಏನಾದರೂ ಮುಂದೆ ಹೋಗ್ಬಿಟ್ರೆ ಮತ್ತೆ ಇಲ್ಲಾಸಿ ಏನಾದರೂ ನೀವು ಓಡಾಡ್ಬಿಟ್ರೆ ಮತ್ತೆ ನಿಮ್ಮದೇ ತಪ್ಪಾಗ್ಬಿಡುತ್ತೆ ನೋಡಿ. ಅವ್ರು ಏನಾದರೂ ಮುಂದೆ ಹೋದರೆ ಮುಂದೆ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಈಗಲೇ ಹೇಳಿರ್ತೀವಿ. ಮತ್ತು ಅವಾಗ ನೀವು ಪಶ್ಚಾತ್ತಾಪ ಪಡೋದಕ್ಕಿಂತ ನಾನು ಅಯ್ಯೋ ಮೇಡಮರ ಅವಾಗ ನೀವು ಹೇಳಲಿಲ್ಲ, ನಮ್ಗೆ ಹೇಳ್ಬೇಕಾಯಿತು ಅನ್ನೋ ಮಾತು ಅನ್ನೋ ಆಗಿಲ್ಲ. ಇವಾಗಲೇ ಹೇಳ್ತಾ ಇದೀವಲ್ಲ. ಬೆಳೆ ಇಟ್ಟಿರೋ ಜಮೀನು ಅಂತ ಅದರಲ್ಲಿ ಓಡಾಡೋ ಹಾಗೆ ಇಲ್ಲ. ಬೀಳ್ ಜಮೀನಾಗಿದ್ರೆ ಏನು ಬಿಡಪ್ಪ, ಅಲ್ಲಿ ಏನೋ ಬೆಳೆ ಇಟ್ಟಿಲ್ಲ ಅನ್ನೋದಾದ್ರೆ ಹೆಂಗೋ ಒಂದು ಕಡೆ ಸುಮ್ಮನೆ ಆಗ್ತಾ ಇದ್ರು. ಅವರು ಬಿಡತ್ಲಾಗ ಏನು ಬೆಳೆ ಇಲ್ಲ ಅಂತ ಸುಮ್ಮನೆ ಆಗ್ತಿದ್ರು. ಅವ್ರು ಯಾಕೆ ಕೇಳ್ತಾ ಇದ್ದಾರೆ ಹೇಳು? ಬೆಳೆ ಇಕ್ಕಿರೋದಕ್ಕೆ ತಾನೇನಪ್ಪ ಕೇಳ್ತಾ ಇರೋದು? ನೀವೇ ಅರ್ಥ ಮಾಡ್ಕೊಳ್ಳಿ. ಬೆಳೆ ಇರೋದಕ್ಕೆ ತಾನೇ ಕೇಳ್ತಾ ಇರೋದವರು. ಬೆಳೆ ಇಲ್ಲ ಅಂತಂದ್ರೆ ಏನಾದರೂ ಕೇಳವ್ರಾ? ಇನ್ನು ನಮಗೂ ಬೆಳೆ ಇಟ್ಟಿದ್ದೀವಿ ಸರ್ ನೋಡಿ, ಇವಾಗ ನಮಗೆ ಈ ರೀತಿ ಓಡಾಡ್ಕೊಂಡು ಇವ್ರು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ, ನಮಗೆ ಬೆಳೆ ಸರಿಯಾಗಿ ಬರ್ತಾ ಇಲ್ಲ, ತುಳಿತಾವ್ರೆ. ಒಂದು ಸತಿ ಮನುಷ್ಯ ತುಳಿದಾನೆ ಅಂತಂದರೆ ಯಾವುದೂ ಇದಾಗಲ್ಲ, ಬೆಳೆಯಲ್ಲ ಸರ್, ಈ ರೀತಿ ಆಗ್ಬಿಡ್ತಾ ಇದೆ, ನಮಗೂ ಸ್ವಲ್ಪ ನೀವು ನ್ಯಾಯ ಅನ್ನೋದು ಕೊಡಿಸಿ ಅಂತೇಳಿ ಅವರು ನಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಕಂಪ್ಲೇಂಟ್ ಮಾಡಿರೋ ಪ್ರಕಾರ ನಿಮಗೆ ತಪ್ಪು. ಈ ಥರ ಎಲ್ಲ ಮಾಡಬಾರ್ದು, ಸರಿನಾ? ಸೈನ್ ಹಾಕ್ಕೊಡಿ. ಮತ್ತು ಈ ಥರ ತಪ್ಪುಗಳು ಮಾಡೋಕ್ಕೆ ಹೋಗ್ಬಿಡಿ, ಮತ್ತು ತುಂಬ ಕಷ್ಟ ಆಗುತ್ತೆ ನೋಡಿ. ಈ ಸುಮ್ಮನೆ ಅನ್ಕೋಬಿಡಿ, ಇದು ಹುಡುಗಾಟದ ಮಾತಲ್ಲ. ಸುಮ್ಮನೆ ಬಿಡು ಏನೋ ಹೇಳ್ತಾರೆ ನೋಡ್ಕೊಳ್ಳೋಣ, ಅದನ್ನು ಮಾತ್ರ ಮನಸ್ಸಿಂದ ತೆಗೆದಾಕ್ಬಿಡಿ. ಹಂಗೆಲ್ಲ ಏನಿಲ್ಲ, ಇವ್ರು ಏನೋ ಹೇಳೋ ಹೋಗ್ತಾರೆ, ಆಮೇಲೆ ಬಿಡು ಹೆಂಗೋ ಓಡಾಡ್ಕೊಂಡ್ರೆ ಆಯ್ತು, ಅವ್ರನ್ನ ಎದುರಿಸಿದ್ರೆ ಆಯಿತು, ಅವ್ರಿಗೆ ಹೇಳಿದ್ರೆ ಆಯಿತು. ಅದೆಲ್ಲ ಇಲ್ಲ. ಏನು ನಿಮ್ಮ ಕೆಲಸ ನೀವು ಮಾಡ್ಕೋಬೇಕಷ್ಟೇ. ಅದೇ ನಿಮ್ದೇನಿದೆ, ನಿಮ್ಮ ಜಮೀನಿಗೆ ಹೋಗೋಕ್ಕೆ ಏನು ದೂರ ದಾರಿ ಇದೆ, ಆ ಜಮೀನು ಮುಖಾಂತರ ಹೋಗಿ ಅದೇನು ಇದು ಮಾಡ್ಕೊಳ್ಳಿ ಅಷ್ಟೇ. ಸುಮ್ಮನೆ ಇಷ್ಟು ಅದೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಸುಮ್ಮನೆ ಇಲ್ಲೆಲ್ಲ ತೊಂದರೆಗಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈಗ ಚೆನ್ನಾಗಿದ್ರೆ ಬೇಕಾದರೆ ಅಕ್ಕಪಕ್ಕದವ್ರು ಒಂದಿನ ನಿಮ್ಮ ಕಷ್ಟಕ್ಕೆ ಆಗ್ತಾರೆ, ಅವ್ರು ನಿಮ್ಮ ಕಷ್ಟಕ್ಕೆ ಆಗ್ತಾರೆ. ಹಿಂಗೆ ಒಬ್ರಿಗೊಬ್ರು ಚೆನ್ನಾಗಿರ್ತಾರೆ. ಅದು ಬಿಟ್ಬಿಟ್ಟು ನೀನು ಸುಮ್ಮನೆ ಈ ಥರ ಎಲ್ಲ ಗೊತ್ತಿಲ್ದಲೆ ಮಾತಾಡೋದು ತಪ್ಪು ಕಣಪ್ಪ, ತಪ್ಪು. ಗೊತ್ತಿಲ್ದಲೆ ಮಾತಾಡಬಾರ್ದು. ಮಾಡ್ತೀಯಪ್ಪ ಇವಾಗ ಸೈನ್ ಹಾಕ್ತೀಯಾ? ಇಲ್ಲ ಕಂಪ್ಲೇಂಟ್ ರೈಸ್ ಮಾಡೋಣ, ಇನ್ನು ಮುಂದೆ ಹೋಗ್ತಾ ಇರುತ್ತೆ, ಮತ್ತೆ ನಿಮಗೆ ಕಷ್ಟ ಆಗುತ್ತೆ. ಅದೇ ನಮಗೆ ಗೊತ್ತಿರಲಿಲ್ಲ ಸರ್. ಹೆಂಗೆ ಏನೋ ಅಂಬೋದು. ನಾವು ಯಾರು ಹೊಲ್ದಾಗ ಬೇಕಾದ್ರೆ ಯಾರು ಅಣ್ಣ ತಮ್ಮಗಳೆಲ್ಲ ಯಾರು ಹೊಲ್ದಾಗ ಯಾರು ಬೇಕಾದರೂ ಓಡಾಡ್ಬೋದು ಅಂತ ಏನೋ ಐತೆ ಸರ್. ಅದಕ್ಕಾಗಿ ತಪ್ಪು ನಿಮ್ದೇನೆ ಅಷ್ಟೇ. ಹೇಳ್ದಷ್ಟು ಕೇಳಿ, ಮತ್ತೆ ಮುಂದೆ ಹಾಕೋದಂದ್ರೆ ಹಾಕ್ತೀನಿ, ನೀವೇ ಅನ್ಭವಿಸ್ಬೇಕಾಗುತ್ತೆ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಸಾಹೇಬರು ಬಂದು ಚೆನ್ನಾಗಿ ಬೈತಾ ಇದ್ದಾರೆ. ಚೆನ್ನಾಗಿ ಬೈದು ಏನ್ರಿ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ, ಗೊತ್ತಾಗಲ್ವಾ ನಿಮಗೆ? ಬೆಳೆ ಇಟ್ಟಿರೋ ಜಮೀನಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತೇಳಿ ಬೈತಾ ಇದ್ದಾರೆ. ನೋಡ್ತಾ ಇರಿ, ನಿನ್ನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.